ದ್ವಿಜ ಗಣಪತಿ ಅಂದರೆ ಮೊದಲು ಅಶ್ವಿನಿ ನಕ್ಷತ್ರ ಗಣಪತಿ, ಮೊದಲು ಚೋರ ಗಣಪತಿಯನ್ನು ಪೂಜಿಸಿ, ನಂತರ 5 ಗಣಪತಿಯನ್ನು ಪೂಜಿಸಿ, ಆಮೇಲೆ ಅವರ ನಕ್ಷತ್ರದನುಸಾರ ಅಶ್ವಿನಿ ನಕ್ಷತ್ರದವರು ದ್ವಿಜ ಗಣಪತಿಯನ್ನು ಪೂಜಿಸಬೇಕು. ಗಣಪತಿ ಅಥವಾ ಗಣೇಶನ ಶಿವ ಮತ್ತು ಪಾರ್ವತಿಯ ಪುತ್ರ. ಅವನನ್ನು ಅಡೆತಡೆಗಳು ನಿವಾರಿಸುವ ಮತ್ತು ಯಶಸ್ಸಿನ ಮುನ್ಸೂಚಕ ಎಂದು ಪೂಜಿಸುತ್ತೇವೆ. ಇವನ ಆನೆಯ ಮುಖವಿದೆ, ಮಾನವ ತಲೆಯೊಂದಿಗೆ ಆದಿಸ್ವರೂಪವೂ ಇದೆ. ಅವನನ್ನು ಶಕ್ತಿಯ ನಾಯಕನನ್ನಾಗಿ, ಸಂತೋಷದ ನರ್ತಕಿಯಾಗಿ, ಮುದ್ದಾದ ಮಗುವಾಗಿ ಪೂಜಿಸುತ್ತೇವೆ. ಸಾಹಸ ಕೈಗೊಳ್ಳುವಾಗ ಅಥವಾ ಯಾವುದೇ ಮೊದಲನೇ ಕಾರ್ಯಾರಂಭದ ಮೊದಲನೆಯನ್ನು ಗಣಪತಿಯನ್ನೇ ಪೂಜಿಸುತ್ತೇವೆ. ಒಳ್ಳೆಯ ಪದ್ಧತಿ ಎಂದು ಪರಿಗಣಿಸಲಾಗಿದೆ. ದ್ವಿಜ ಗಣಪತಿಯ ಮಹತ್ವ. ದ್ವಿಜ ಗಣಪತಿಯನ್ನು 32 ವಿಭಿನ್ನ ರೂಪಗಳಲ್ಲಿ 6ನೇ ರೂಪವೆಂದು ಪರಿಗಣಿಸಲಾಗಿದೆ. ದ್ವಿಜ ಎಂಬ ಪದದ ಅರ್ಥವು ದ್ವಿ ಎಂಬ 2 ಪದದ ಪ್ರಯೋಜನವಾಗಿದ್ದು, ಇದು 2 ಸಂಖ್ಯೆಯನ್ನು ಸೂಚಿಸುತ್ತದೆ. ಮತ್ತು ಜ ಎಂದರೆ ಜನ್ಮದ ಸಂಕ್ಷಿಪ್ತ ರೂಪ, ಜ ಅಂದರೆ ಜನನ ಎಂದರ್ಥ. ಹೀಗಾಗಿ ದ್ವಿಜ ಎಂದರೆ 2 ಬಾರಿ ಜನನ ಎಂದರ್ಥ. ಸಾಮಾನ್ಯವಾಗಿ ಈ ಪದವನ್ನು ಬ್ರಾಹ್ಮಣರಲ್ಲಿ ಉಲ್ಲೇಖಿಸಲು ಬಳಸಲಾಗುತ್ತದೆ. ಅವರಿಗೆ ಸಾಮಾನ್ಯ ಜನ್ಮವನ್ನು ಮೊದಲು ಜನ್ಮವೆಂದು ಪರಿಗಣಿಸಲಾಗುತ್ತದೆ ಮತ್ತು ಪವಿತ್ರ ಧಾರೆ ಧರಿಸುವ ಮತ್ತು ಎರಡನೆಯದಾಗಿ ಪವಿತ್ರ ಆಚರಣೆಗಳನ್ನು ಮಾಡುವ ಹಕ್ಕನ್ನು ಪಡೆಯುವುದು. ಆದಾಗ್ಯೂ ದ್ವಿಜ ಗಣಪತಿಯನ್ನು ಸೃಷ್ಟಿಕರ್ತನ ಬ್ರಹ್ಮನಿಗೆ ಸಮನಾದ ದೇವರು ಎಂದು ಪರಿಗಣಿಸಲಾಗುತ್ತದೆ. ಈ ಗಣೇಶನ ನೋಟದಲ್ಲಿ ಬ್ರಹ್ಮನನ್ನು ಹೋಲುವನು. ಶುದ್ಧ ಬಿಳಿ ಬಣ್ಣದಲ್ಲಿರುತ್ತಾನೆ ಮತ್ತು 4 ತಲೆಗಳು ಮತ್ತು ಅದೇ ಸಂಖ್ಯೆಯಲ್ಲಿ ಕೈಗಳನ್ನು ಹೊಂದಿದ್ದಾನೆ. ಅವನು ತನ್ನ ಕೈಯಲ್ಲಿ ರುದ್ರಾಕ್ಷಿ ಮಣಿಗಳಿಂದ ಮಾಡಿದ ಜಪಮಾಲೆ, ಕಮಂಡಲ, ನೀರಿನ ಪಾತ್ರೆ, ದಂಡ, ತಪಸ್ವಿ ಕೋಲು ಮತ್ತು ಎಲೆಗಳಿಂದ ಮಾಡಿದ ಪ್ರಾಚೀನ ಕೃತಿ ಅಥವಾ ಗ್ರಂಥವನ್ನು ಹಿಡಿದಿದ್ದಾನೆ. ಕೇರಳದ ರಾಜಧಾನಿ ತಿರುವಾಂಪುರದಲ್ಲಿ ಪಳವಂಡಿ ಗಣಪತಿ ದೇವಾಲಯದಲ್ಲಿ ಈ ಗಣೇಶ ರೂಪವನ್ನು ವರ್ಣಚಿತ್ರವನ್ನಾಗಿ ಮತ್ತು ಮೈಸೂರು ಪ್ರದೇಶದ ಕೆಲವು ದೇವಾಲಯಗಳಲ್ಲಿ 32 ಗಣಪತಿ ರೂಪಗಳನ್ನು ಪ್ರದರ್ಶಿಸುವ ಶಿಲ್ಪಿಯಾಗಿ ಕಾಣಬಹುದು. ಇದು ಇರುವುದು ಮಹಾರಾಷ್ಟ್ರದ ಪಾಲಿಯಲ್ಲಿರುವ ಬಲಾಳೇಶ್ವರ ದೇವಾಲಯ. ಬಹುಶಃ ದ್ವಿಜ ಗಣಪತಿಯ ಅತ್ಯಂತ ಪ್ರಸಿದ್ಧ ದೇವಾಲಯವಾಗಿದೆ. ಇದು ಮಹಾರಾಷ್ಟ್ರದ ಅಷ್ಟವಿನಾಯಕ ದೇವಾಲಯಗಳಲ್ಲಿ ಒಂದಾಗಿದೆ. ಅಶ್ವಿನಿ ನಕ್ಷತ್ರದವರು ಈ ಗಣಪತಿಯನ್ನು ಪೂಜಿಸಬೇಕು. ದ್ವಿಜ ಗಣಪತಿಯನ್ನು ಪೂಜಿಸಿದರೆ ಆಶೀರ್ವಾದ. ದ್ವಿಜ ಗಣಪತಿಯನ್ನು ಗಣೇಶನ ಅಂಶವೆಂಬ ಪರಿಗಣಿಸಲಾಗುತ್ತದೆ, ಆದರೂ ಅಲೌಕಿಕ ಜೀವನವನ್ನು ಸಾರ್ಥಕಗೊಳಿಸುವನು. ದ್ವಿಜ ಗಣಪತಿಯ ಮಂತ್ರ ಸಂಸ್ಕೃತದಲ್ಲಿ ಹೇಳುವುದಾದರೆ ಯಂ ಪುಸ್ತಕಾಕ್ಷ ಗುಣದಂಡಕ ಅದೂಲಶ್ರೀ ವಿದ್ಯುತ್ತಾಮಾನ ಕರಭೂಷಣಂ ಇಂದುವರ್ಣಂ ಸಮೇರ ಮಾನಂ ಚತುಷ್ಟಾಯ ಶೋಭಮಾನಂ ತ್ಯಮ್ಯಂ ಸ್ಮರೇದ ದ್ವಿಜಗಣಾಧಿಪತೆ ಸಾಧ್ಯನಂ. ಈ ಮಂತ್ರವನ್ನು ಅಶ್ವಿನಿ ನಕ್ಷತ್ರದವರು ಪಠಿಸಬೇಕು. ಈ